ಬಿಜೆಪಿಯ ಹಿರಿಯ ಮುತ್ಸದ್ದಿ ಎಲ್.ಕೆ. ಅಡ್ವಾಣಿ ಅವರಿಗೆ ಇದೀಗ ಭಾರತ ರತ್ನ ಘೋಷಣೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ವಿಶೇಷ ಒಂದು ಬಾಂಧವ್ಯ ನಿಮ್ಮ ಜೊತೆ, ಫ್ಯಾಮಿಲಿ ಜೊತೆ. ಎಲ್.ಕೆ. ಅಡ್ವಾಣಿ ಅನ್ನುವಂತಹ ಒಂದು ಹೆಸರೇ ಒಂದು ಬಿಜೆಪಿಯಲ್ಲಿ ಮುಂಚೂಣಿಯಲ್ಲಿದ್ದಂತಹ ನಾಯಕರು. ಅನಂತಕುಮಾರ್ ಅವರ ಜೊತೆ ಕೂಡ ಬಾಂಧವ್ಯ ಹೊಂದಿದ್ದಂತಹ ನಾಯಕರು. ಇವತ್ತು ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ. ಮೊದಲ ರಿಯಾಕ್ಷನ್? ಮೊದಲನೇದಾಗಿ ಇವತ್ತು ಭಾರತ ರತ್ನ ಘೋಷಣೆ ಆಗಿರೋದು ನನ್ನನ್ನು ಸೇರಿಸ್ಬಿಟ್ಟು ನಮ್ಮ ಕುಟುಂಬಕ್ಕೆ, ಇಡೀ ದೇಶದಲ್ಲಿ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಪ್ರತಿಯೊಬ್ಬ ದೇಶವಾಸಿಗೂ ಬಹಳ ಸಂತೋಷ ತಂದಿದೆ. ಏಕೆಂದರೆ ಯಾವ ವ್ಯಕ್ತಿ ಕಳೆದ ಸುಮಾರು 60 ವರ್ಷಕ್ಕಿಂತ ಹೆಚ್ಚು ಸಮಯ ದೇಶಕ್ಕಾಗಿ ತನ್ನ ಜೀವನವನ್ನು ಕೊಟ್ಟಿರುವಂತವರು, ಅವರ 16ನೇ 17ನೇ ವಯಸ್ಸಿಗೆ ಅವರು ಭಾರತಕ್ಕೆ ಬಂದರು. ಆ ಭಾರತದ ವಿಭಜನೆ ಆಗಿರೋ ಸಂದರ್ಭದಲ್ಲಿ ಭಾರತಕ್ಕೆ ಬಂದವರು. ಅವಾಗಿನಿಂದ ನಿರಂತರವಾಗಿ ದೇಶದ ಅಖಂಡತೆ ಇರಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ದೇಶದ ಎಲ್ಲ ಜನ ಶ್ರೀರಾಮನ ಆ ಒಂದು ಆದರ್ಶಗಳನ್ನು ಪಾಲಿಸಬೇಕು, ಈ ಒಂದು ದೃಷ್ಟಿಕೋನ ಇಟ್ಕೊಂಡು ತನ್ನ ಕುಟುಂಬವನ್ನು ನೋಡ್ಕೊಳ್ಳದೆ ಎಲ್ಲದ ಕಡೆಗೂ ಬಹಳ ಕಡಿಮೆ ಸಮಯ ಕೊಟ್ಟಿದ್ದನ್ನು ನಾವೇ ನೋಡಿದ್ದೀವಿ. ಅಂದರೆ ಬೆಳಿಗ್ಗೆ ಅವರು ಸಾಮಾನ್ಯ 6 ಗಂಟೆಗೆ, ನಾನು ಯಾವಾಗೂ ಅವ್ರ ಜೊತೆಗೆ ಅನಂತಕುಮಾರ್ ಅವ್ರ ಜೊತೆ ಪ್ರವಾಸ ಹೋದಾಗೆಲ್ಲ ನೋಡಿದ್ದು 6 ಗಂಟೆಗೆ ಅದ್ವಾನಿಜಿಯವರು ರೆಡಿಯಾಗಿ ಕೂತ್ಬಿಟ್ಟಿರ್ತಿದ್ರು ಅವರ ಆ ಕೋಣೆಯ ಹೊರಗಡೆ. ಆ ರೀತಿಯ ಒಬ್ಬ ಶಿಸ್ತಿನ ವ್ಯಕ್ತಿ, ಉತ್ತಮ ವಾಗ್ಮಿ ಮತ್ತು ಲಕ್ಷಾಂತರ ಜನರನ್ನ, ಲಕ್ಷಾಂತರ ಯುವಕ ಯುವತಿಯರನ್ನ ದೇಶದ ಒಂದು ಕೆಲಸಕ್ಕೆ ಜೋಡಿಸ್ಕೊಟ್ಟವರು. ಮೇಡಮ್, ನಿಮ್ಮ ಫ್ಯಾಮಿಲಿ ಜೊತೆ ಬಾಂಧವ್ಯ ಇತ್ತು, ನಿಮ್ಮ ಜೊತೆಗೂ ಕೂಡ ಬಾಂಧವ್ಯ ಇತ್ತು. ನೀವು ನೋಡಿದಂತೆ ನೀವೇನಾದ್ರೂ ನೆನೆಸ್ಕೊಳ್ಳೋದು ಅವರ ಜೊತೆಗಿದ್ದಂತಹ ಒಂದಿಷ್ಟು ತುಂಬಾ ಘಟನೆಗಳಿರಬಹುದು, ಒಂದಿಷ್ಟು ಸಿಚುವೇಶನ್ಸ್ ಇರಬಹುದು, ನೀವು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ? ನೀವು ಹೇಳಿದಂಗೆ ಬಹಳಷ್ಟು ಘಟನೆಗಳಿದೆ. ಯಾವ್ದು ಹೇಳಬೇಕು ಅಂತಾನೆ ಅಂದ್ರೆ 1990, 89, 90ರ ರಾಮರಥ ಯಾತ್ರೆ ಸಂದರ್ಭದಲ್ಲಿ ಅವರು ತೋರಿಸಿರುವಂತ, ಅವಾಗ ಅವ್ರಿಗೆ 60 ವರ್ಷ ಆಗಿತ್ತು. ಆದರೂ ಸಾಮಾನ್ಯವಾಗಿ ಅನಂತಕುಮಾರ್ ಅವ್ರು ಹೇಳೋರು, ನೋಡು ನೀರು ಸಹ ಕುಡಿಯಲ್ಲ, ಯಾಕಂದ್ರೆ ಮಧ್ಯೆ ಎಲ್ಲ ವಾಶ್ರೂಮ್ಗೆ ಹೋಗ್ಬಿಡ್ಬೇಕಾಗತ್ತೆ ಅಂತೇಳಿ. ಅಂದ್ರೆ ಆ ಒಂದು ಕಮಿಟ್ಮೆಂಟ್ ಅವ್ರಿಗೆ, ಯಾಕಂದ್ರೆ ತಡ ಆಗಿಬಿಡ್ತದೆ, ಮುಂದಿನ ಊರಿನಲ್ಲಿ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಆ ರೀತಿಯ ರಥಯಾತ್ರೆಯ ಮುಖಾಂತರ ಪ್ರಾರಂಭ ಆಗಿದ್ದು. ನಂತರ ಅನಂತಕುಮಾರ್ ಅವರು ಕೇಂದ್ರ ಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ನನಗಿನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಬೇರೆ ಬೇರೆ ಕಾರ್ಯಕ್ರಮದ ಉದ್ಘಾಟನೆಗಳಿರ್ಬೋದು, ಹೊಸ ಹೊಸ ಯೋಜನೆಗಳನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಕಲ್ಪನೆ. ನಂತರ ಅವ್ರ ಮನೆಯಲ್ಲಿ ಅವ್ರಿಗೆ ನೀರು ದೋಸೆ ತುಂಬಾ ಇಷ್ಟ ಆಗೋದು. ಸೊ ಅವ್ರ ಮನೆಯಲ್ಲಿ ಅವ್ರ ದೋಸೆ ಮಾಡೋದೇ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಅದರಲ್ಲೂ ನೀರು ದೋಸೆ ಅಂತಂದ್ರೆ ಅದ್ವಾನಿಜಿಯವರು ತುಂಬಾ ಇಷ್ಟ. ಅದಕ್ಕೆ ಅವರ ಶ್ರೀಮತಿ ಕಮಲಾ ಅದ್ವಾನಿಯವರು ನನಗೆ ಹೇಗೆ ಮಾಡ್ತಾರೆ ದೋಸೆ, ನಾನು ಹೇಳಿದೆ ಈಗ ಅಕ್ಕಿ ನೆನೆ ಇಡಬೇಕು. ಸರಿ, ನಾನು ಅಕ್ಕಿ ನೆನೆ ಇಟ್ಟಿರ್ತೀನಿ ಅಂತಂದ್ರು. ನಾನು ಹೋದ್ರೆ ಅವರು ಬಾಸ್ಮತಿ ಅಕ್ಕಿ ನೆನೆ ಹಾಕ್ಬಿಟ್ಟಿದ್ದಾರೆ. ನನಗೂ ಭಯ, ಬಾಸ್ಮತಿ ಅಕ್ಕಿಯಲ್ಲಿ ನೀರು ದೋಸೆ ಆಗತ್ತೋ ಇಲ್ಲೋ ಅಂತ. ಕೊನೆಗೆ ಆಯ್ತು. ಮತ್ತೆ ತವಾ, ಇದು ಗ್ರೈಂಡರು ಎಲ್ಲ ತಗೊಂಡು ಹೋಗಿದ್ದು. ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅನಂತಕುಮಾರ್ ಅವರು ನಿಧನರಾದ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ರು. ನಂತರ ದೆಹಲಿಯಲ್ಲಿ ಆಗಿರುವಂತಹ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೂ ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹತ್ತಿದಾಗ ಅವರು ಭಾಷಣ ಶುರು ಮಾಡಿದ್ರು. 2 ನಿಮಿಷದ ಮುಂದೆ ಅವ್ರು ಮಾತಾಡಕ್ಕೆ ಆಗಲಿಲ್ಲ, ಅಷ್ಟು ದುಃಖ ಉಮ್ಮಳಿಸಿ ಬಂತು. ನಂತರ ಅವರು ಕೆಳಗಡೆ ಬಂದು ಕೂತ್ಕೊಂಡ್ರು. ಅದಾದ್ಮೇಲೆ ನಾನು ಅವ್ರ ಮನೆಗೆ ದೆಹಲಿಗೆ ಹೋದಾಗೆಲ್ಲ ಭೇಟಿ ಕೊಡ್ತಾ ಇದ್ದೀನಿ. ಇತ್ತೀಚೆಗೆನೇ ಸ್ವಲ್ಪ ಅವ್ರ ಮಗಳು ಪ್ರತಿಭಾ ಅವರು ಭೇಟಿ ಬೇಡ, ಸ್ವಲ್ಪ ಅಂದ್ರೆ ಕೆಲವೊಂದ್ಸಲ ಮಲಗಿದ್ದಾರೆ, ಬೇಡ ಬಿಡಿ ನಾನು ಹೇಳ್ತೀನಿ ವಿಷಯ ಅಂತ ಹೇಳ್ತಾ ಇದ್ರು. ನಾನು ಈ ಕಳೆದ 1.5 ವರ್ಷದಲ್ಲಿ ಭೇಟಿ ಆಗಿಲ್ಲ. ಅದು ಬಿಟ್ಟರೆ ನಮಗೆ ದೆಹಲಿಯಲ್ಲಿ, ಅದರಲ್ಲೂ ನಾವು ಯಾವ ಮನೆಯಲ್ಲಿದ್ವೋ 30 ಪೃಥ್ವಿರಾಜ್ ಮಾರ್ಗ್ ಅಂತ ಅನಂತಕುಮಾರ್ ಅವ್ರಿಗೆ ಮಂತ್ರಿಗಳಾದಾಗ ಕೊಟ್ಟಿರೋ ಮನೆ, 1.5 ವರ್ಷ ನಾವು ಒಂದು ಮನೆಯಲ್ಲಿದ್ವಿ. ಯಾವಾಗ ಅದ್ವಾನಿಜಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆದಾಗ ಅವರಿಗೆ ಸೆಕ್ಯೂರಿಟಿ ದೃಷ್ಟಿಯಿಂದ ಹಿಂದ್ಗಡೆ ಗೇಟು ಆ ಥರದ ಒಂದು ಸೂಕ್ತವಾಗಿರುವಂತಹ ಮನೆ ನೋಡ್ತಾ ಇದ್ರು. ತಕ್ಷಣ ಅನಂತಕುಮಾರ್ ಅವರು ಹೇಳಿದ್ರು, ಇಲ್ಲ ನೀವು ನಮ್ಮನೆಗೆ ಇದು ಸೂಕ್ತ ಅಂತ ಆಗೋದಾದ್ರೆ ಖಂಡಿತ ಬಂದ್ಬಿಡಿ ಅಂತ 1 ವಾರದಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದು. ನನ್ಗೆ ಹೋದಾಗೆಲ್ಲ ಈಗೂ ಅವರು ಅದೇ ಮನೆಯಲ್ಲಿದ್ದಾರೆ, 30 ಪೃಥ್ವಿರಾಜ್ ಮಾರ್ಗ ದೆಹಲಿಯಲ್ಲಿ. ಸೊ ಅಂದ್ರೆ ಅದಕ್ಕೆ ಹೇಳಿದೆ, ಯಾವ ನೆನಪುಗಳನ್ನು ನೆನಪಿಸ್ಕೊಳ್ಬೇಕು. ಜೋಧ್ಪುರ್ನಲ್ಲಿ ನಮ್ಮ ಅದಮ್ಯ ಚೇತನದ ಅಡುಗೆ ಮನೆ ನಾವು ಉದ್ಘಾಟನೆ ಮಾಡಿದಾಗ ನವೆಂಬರ್ 5, 2006ಕ್ಕೆ ಅವರು ಅಲ್ಲಿಗೆ ಬಂದು ಉದ್ಘಾಟನೆ ಮಾಡಿಕೊಟ್ರು. ಇನ್ನೂ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಬೆಂಗಳೂರು ಅಡುಗೆ ಮನೆಗೂ ಭೇಟಿ ಕೊಟ್ಟಿದ್ರು. ಜಿ ವೆಂಕಟ ಸುಬ್ಬಯ್ಯ ಅಂತ, ನಾಡೋಜಿ ಜಿ ವೆಂಕಟ ಸುಬ್ಬಯ್ಯ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಯಾರು ನಾವು ಕರಿಬೇಕು ಅಂತ ಯೋಚನೆ ಮಾಡಿದಾಗ ಅದ್ವಾನಿಜಿ ಅವ್ರಿಗಿಂತ ಇನ್ಯಾರೋ ಸೂಕ್ತ ವ್ಯಕ್ತಿಯೇ ಇಲ್ಲ ಭಾರತದಲ್ಲಿ ಅಂತ ಹೇಳಿ ಅವ್ರನ್ನ ಕರೆದಿದ್ವಿ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಬಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಮೇಡಮ್, ಒಂದು ಕಡೆ 1 ವಾರ 10 ಡೇಸ್ ಅಷ್ಟೇ ಆಗಿರುವಂತಹದ್ದು. ಅಂದ್ರೆ
ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ ರಾಮ ಮಂದಿರದ ರೂವಾರಿ ಅಂದು ಹೋರಾಟಗಳ ಮೇಲೆ ಹೋರಾಟಗಳ ಮಾಡಿದ್ರು ಅನ್ನುವಂತಹದ್ದು ಈಗ ಅದರ ಬೆನ್ನಲ್ಲೇ ಭಾರತ ರತ್ನ ಕೂಡ ಘೋಷಣೆ ಆಗಿದೆ. ಒಂದು ರೀತಿ ಕಾಕತಾಳೀಯ ಆದ್ರೂ ಕೂಡ ಒಂದು ಸಂತಸದ ವಿಚಾರ, ಎರಡು ಒಟ್ಟೊಟ್ಟಿಗೆ ಆಗಿರುವಂತಹದ್ದು ಅಂತ. ಇದನ್ನ ನಾನು ಕಾಕತಾಳೀಯ ಅನ್ನೋದಕ್ಕಿಂತ ಶ್ರೀರಾಮಚಂದ್ರನ ಒಂದು ಕೃಪೆ. ಯಾಕೆಂದ್ರೆ ಯಾವ ಸೇವೆಯನ್ನ ಶ್ರೀ ಅದ್ವಾನಿಜಿಯವರು ಮನಪೂರ್ವಕವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಿದ್ರು, ಅವ್ರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂತಹ ಒಂದು ಭಾವನೆ ಇಡೀ ದೇಶದ ಜನರಿಗೆ ಬಂದಿರೋದು, ನಮ್ಮ ಪ್ರಧಾನಮಂತ್ರಿಗಳಿಗೂ ಬಂದಿರೋದು. ಮತ್ತು ಆ ಒಂದು ಮೊದಲು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಂದಿರವೂ ಆಯಿತು, ನಂತರ ಆ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿರೋರು ನಿಜವಾದ ಭಾರತ ರತ್ನ ಆಗಿ ನಮ್ಮ ಮುಂದೆ ಇದ್ದಾರೆ. ಅವ್ರಿಗೂ ಅದನ್ನು ಕೇಳಿ ನಮಗೆ ಖಂಡಿತ ಅವ್ರು ಅದಕ್ಕಾಗಿ ಮಾಡಿದವರಲ್ಲ, ಆದರೆ ಅವ್ರಿಗೂ ಸಂತಸ ತಂದಿದೆ, ಇಡೀ ಭಾರತದ ಎಲ್ಲರಿಗೂ ನಮಗೆ ಸಂತೋಷ ತಂದಿದೆ. ಕೊನೆ ಪ್ರಶ್ನೆ, ಇಷ್ಟು ವರ್ಷಗಳ ಕಾಲ ದುಡಿದ್ರು, ಪಕ್ಷಕ್ಕಾಗಿ ಇದು ಮಾಡಿದ್ರು, ದೇಶಕ್ಕಾಗಿ ಒಂದಿಷ್ಟು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು, ತಡವಾಯ್ತು ಪ್ರಶಸ್ತಿ ಅನ್ನುವಂತಹದ್ದು ಕೂಡ ಒಂದೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಒಂದು ರಾಮ ಮಂದಿರ ತಡ ಆಯ್ತು ಅಂತ 500 ವರ್ಷದ ಕಾಯುವಿಕೆಯ ನಂತರ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ಶುಭ ಸಂದರ್ಭದಲ್ಲಿದ್ದೀವಿ. ಇಡೀ ದೇಶ ಸಂಭ್ರಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷ ಉಡುಗೊರೆ ಬಂದಿದೆ, ಬಹಳ ಸೂಕ್ತ ಸಂದರ್ಭದಲ್ಲಿ ಬಂದಿದೆ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.